ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಕಾವೇರಿ ನದಿ ನೀರು ಕೂಡ ಈ ಮಳೆಯ ಆರ್ಭಟಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯಲ್ಲಿ ಮನೆಯೊಳಗೆ ನುಗ್ಗುತ್ತಿದೆ ಕಾವೇರಿಯ ನೀರು. ಕಾವೇರಿ ನದಿ ನೀರಿನ ಆರ್ಭಟ ಸಿದ್ದಾಪುರ ಸಮೀಪದ ಬೆಟ್ಟದ ಕಾಡುವಿನಲ್ಲಿ ಆತಂಕ ಮನೆ ಮಾಡಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯವೂ ಕೂಡ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಕಾವೇರಿಯ ಆರ್ಭಟಕ್ಕೆ ಕಾವೇರಿ ನದಿಯ ನೀರು ಸುತ್ತಮುತ್ತಲ ತೀರ ಪ್ರದೇಶದ ಮನೆಗಳಿಗೆ ನುಗ್ಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೀರದಲ್ಲಿರುವ ಮನೆಗಳಿಗೆ ನೀರು ನುಗ್ತಾ ಇರೋದ್ರಿಂದಾಗಿ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೆಂಗಿದೆ ಕಾವೇರಿಯ ನದಿ ನೀರಿನ ಮಟ್ಟ ಮತ್ತೆ ನೀರಿನ ಮಳೆಯ ಆರ್ಭಟಕ್ಕೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಅದೇ ರೀತಿ ಮುಂದುವರೆದಿದೆ. ಪರಿಣಾಮ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಈಗ ನಾವು ಕುಶಾಲನಗರ ತಾಲೂಕಿನ ನೆಲ್ಲಿಹುದಿಕೇರಿ ಸಮೀಪದ ಬೆಟ್ಟದ ಕಾಡು ಅಂತ ಒಂದು ಜಾಗ ಇದೆ, ಅಲ್ಲಿದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಮನೆ ಒಳಗೆ ನೀರು ನುಗ್ಗುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ರೋಡಲ್ಲಿ ನೀರಾಗಿದೆ. ಅಂದರೆ ಮನೆಗಳು ಕೂಡ ಈಚೆ ಇದೆ. ಕಾವೇರಿ ನದಿ ತೀರದಲ್ಲಿ ಸಾಕಷ್ಟು ಮನೆಗಳಿವೆ. ಈ ಮನೆಗಳು ಸ್ಥಳಾಂತರ ಮಾಡ್ತಿದ್ದಾರೆ. ಕೆಲವರು ಅಲ್ಲೇ ಇದ್ದಾರೆ. ಅಂದರೆ ಆಚೆ ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಮನೆ ಇದು ಲೋಬ ಅಂತ ಹೇಳುವವ್ರದ್ದು ಮನೆ ಬೆಟ್ಟದ ಕಾಡು. ಇವರು ಮನೆಯನ್ನು ಸಂಪೂರ್ಣವಾಗಿ ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಾವೇರಿ ನದಿ ಇವರ ಮನೆ ಬಳಿ ಬಂದಿದೆ. ಮನೆ ಪಕ್ಕನೇ ಕಾವೇರಿ ನದಿ ಇರುವಂಥದ್ದು. ನಿಮಗೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀವಿ. ಈ ಮನೆಗಳೆಲ್ಲ ಈಗ ಪ್ಯಾಕ್ ಮಾಡಿ ಆಲ್ರೆಡಿ ಈಗ ಸಾಕಷ್ಟು ಸಾಮಗ್ರಿಗಳನ್ನು ಅವರು ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ಮನೆ ಇದೆ. ಈ ಮನೆ ಹಿಂಭಾಗದಲ್ಲೇ ಇಲ್ಲಿ ನೋಡಿ ನೀವು ಯಾವ ರೀತಿ ಇದೆ ಅಂತೇಳಿ. ಕಾವೇರಿ ನದಿ ಇಲ್ಲಿ ಈ ರೀತಿ ಹರಿತಾ ಇದೆ. ಅಂದರೆ ಕಾವೇರಿ ನದಿ ಸುಮಾರು ಒಂದು 50-70 ಮೀಟರ್ ದೂರದಲ್ಲಿತ್ತು. ಈಗ ಈ ಮಳೆಗೆ ಪ್ರವಾಹದ ನೀರು ಉಕ್ಕಿ ಹರಿತಿರುವಂಥದ್ದು ಕಾವೇರಿ ನದಿ ಈ ರೀತಿ ಬರ್ತಾ ಇದೆ. ಆದ್ದರಿಂದ ಈಗ ಮನೆಯನ್ನು ಸ್ಥಳಾಂತರ ಮಾಡುವಂಥದ್ದು. ಇದು ಒಂದು ಮನೆ ಅಲ್ಲ, ಸಾಕಷ್ಟು ಮನೆಗಳು ಇದೇ ರೀತಿಯಲ್ಲಿ ಇರುವಂಥದ್ದು. ಈ ಕಡೆ ಬೆಟ್ಟದ ಕಾಡು ಸುಮಾರು 100ಕ್ಕೂ ಹೆಚ್ಚು ಮನೆಗಳಿವೆ. ಸುಮಾರು 500-600ರಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಗಳು ಈಗಾಗಲೇ ಸ್ಥಳಾಂತರ ಆಗಿದೆ. ಅಂದರೆ ಪ್ರತಿ ವರ್ಷ ಹೆಚ್ಚು ಮಳೆಯಾದಾಗ ಈ ರೀತಿ ಪ್ರವಾಹ ಬಂದಾಗ ಈ ರೀತಿ ಆಗುವಂಥದ್ದು. ಈ ರೀತಿ ಈಗ ಸಾಕಷ್ಟು ಕಡೆಗಳಲ್ಲಿ ಕಾವೇರಿ ನದಿ ಎಲ್ಲೆಲ್ಲಿ ಹರಿತೆ ಅಲ್ಲೆಲ್ಲ ಈ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಮಳೆ ಕಡಿಮೆಯಾಗೋ ಲಕ್ಷಣ ಕಾಣ್ತಾ ಇಲ್ಲ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಆದ್ದರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಒಟ್ಟಾರೆ ಈಗ ಸಾಕಷ್ಟು ಜನ ಸ್ಥಳಾಂತರವಾಗಿದೆ. ಇನ್ನು ಸಾಕಷ್ಟು ಜನ ಸ್ಥಳಾಂತರ ಆಗಲಿಕ್ಕೆ ಬಾಕಿ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ, ಇಷ್ಟು ಮಾತ್ರ ಅಲ್ಲ, ಈಗ ನಂಜನಗೂಡ್ನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಪಿಲಾ ನದಿ ತುಂಬಿ ಹರಿತಾ ಇದೆ. ವರುಣಾರ್ಭಟ ರಭಸಕ್ಕೆ ಈಗ ನಂಜುಂಡೇಶ್ವರ ಟೆಂಪಲ್ ಅಂಗಳಕ್ಕೆ ನೀರು ನುಗ್ಗಿದೆ. ದಾಸೋಹ ಭವನದವರೆಗೂ ಕೂಡ ನೀರು ನುಗ್ಗಿದೆ. ಸ್ನಾನಘಟ್ಟ ದೇವಸ್ಥಾನ ಸಂಪರ್ಕಿಸುವಂತ ರಸ್ತೆ ಕೂಡ ಇಲ್ಲಿ ಜಲಾವೃತವಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶ ಕೂಡ ಜಲಾವೃತವಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ನುಗ್ಗಿದೆ. ಪರಿಣಾಮ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್. ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅಕ್ಷರಶಃ ನಂಜನಗೂಡಿನ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಸದ್ಯ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಅಂದರೆ ದೇವಾಲಯಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೇನೆ. 2 ದಾರಿಗಳಿದೆ. 2 ದಾರಿಗಳಲ್ಲೂ ಕೂಡ ಈಗಾಗಲೇ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿರುವಂಥದ್ದು. ಜೊತೆಗೆ ಕಪಿಲಾ ನದಿ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಈಗಾಗಲೇ ಕಬಿನಿ ಜಲಾಶಯದಿಂದ ಸುಮಾರು 70,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ಈಗಾಗಲೇ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಈಗಾಗಲೇ ನಂಜುಂಡೇಶ್ವರನ ಪಾರ್ಕಿಂಗ್ ಸ್ಥಳ ಇಲ್ಲಿದೆ. ಈ ಒಂದು ಪಾರ್ಕ್ ಮಾಡುವಂತಹ ಸ್ಥಳ ಇದು. ಈ ಒಂದು ಸ್ಥಳ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಈಗಾಗಲೇ ಏನು ದಾಸೋಹ ಭವನ ಇದೆ. ದಾಸೋಹ ಭವನದ್ದು ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗ್ತಾ ಇದೆ. ಜೊತೆಗೆ ಜನರೆಲ್ಲರೂ ಕೂಡ ಈ ಒಂದು ರಸ್ತೆ ಮಾರ್ಗ ಬರೋದಕ್ಕೂ ಸಾಕಷ್ಟು ಪರದಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ನೀರಿನಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. 2 ರಸ್ತೆಗಳು ಕೂಡ ಈಗಾಗಲೇ ನೀರಿನಿಂದ ಸುಮಾರು 2 ಗಂಟೆ ಮೊಣಕಾಲಷ್ಟು ನೀರು ಈಗಾಗಲೇ ರಸ್ತೆಯಲ್ಲಿ ನಿಂತಿರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಈಗಾಗಲೇ ಇನ್ನೂ ಕಳೆದ 4 ದಿನಗಳಿಂದಲೂ ಕೂಡ ಸುಮಾರು 70,000 ಕ್ಯೂಸೆಕ್ ನೀರು ಬಿಟ್ಟ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೇರಳದಲ್ಲೂ ಕೂಡ ಮತ್ತಷ್ಟು ಮಳೆ ಆಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಇನ್ನಷ್ಟು ಪ್ರಮಾಣದಲ್ಲಿ ನೀರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಬಿನಿ ಜಲಾಶಯದ ಮತ್ತಷ್ಟು ನೀರನ್ನು ಹೆಚ್ಚು ಬಿಟ್ಟಲ್ಲಿ ತಗ್ಗು ಪ್ರದೇಶ ಜನರಿಗಿರ್ಬೋದು, ನಂಜುಂಡೇಶ್ವರ ದೇವಾಲಯಕ್ಕೆ ಹೋಗುವಂತಹ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಮುಳುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಒಂದು ಕಡೆ ರೈತರು ಸಾಕಷ್ಟು ಸಂತೋಷ ಪಟ್ಟರೆ, ಮತ್ತೊಂದು ಕಡೆ ದೇವಸ್ಥಾನಕ್ಕೆ ಹೋಗುವಂತಿರ್ಬೋದು, ದೇವಸ್ಥಾನಕ್ಕೆ ಬರುವಂಥವ್ರಿಗೆ ಸಾಕಷ್ಟು ಸಂಕಷ್ಟ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರ
ಮಲ್ಲೇಶ್ವರ ದೇವಾಲಯಕ್ಕೆ ಹೋಗೋರು ಕೂಡ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯಲ್ಲಿರಬೇಕಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತಾ ಇದೆ. ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಆ ಗುಡ್ಡದ ಅವಶೇಷದ ಅಡಿಯಲ್ಲಿ ಸಿಲುಕಿ ಮೃತಪಟ್ಟಿದ್ರು. ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಈಗ ಅದೇ ಸ್ಥಳದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಶಿರೂರು ಬಳಿ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇವತ್ತು ಬೆಳಿಗ್ಗೆ ಅದೇ ಜಾಗದಲ್ಲಿ ಗುಡ್ಡ ಕುಸಿದಿದೆ ಶಿರೂರಿನಲ್ಲಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ದುರ್ಗಮ ಸ್ಥಿತಿ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಸಾಕಷ್ಟು ಕಡೆ ಜನರ ಸ್ಥಿತಿ ಅತಂತ್ರದ ಸ್ಥಿತಿಗೆ ತಲುಪಿದೆ. ನಾನೀಗ ಇರುವಂಥ ಜಾಗ ಅಂಕೋಲದ ಬಳಿ ಇರುವಂಥ ಶಿರೂರು ಬಳಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿತ್ತಲ್ಲ ಆ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ಏನು ಕಾಣ್ತಾ ಇದೆ ಈಗ ಆ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗಿತ್ತು. ಈಗ ಇವತ್ತು ಮತ್ತೊಮ್ಮೆ ದೊಡ್ಡದಾದಂಥ ಬಂಡೆ ಕುಸಿದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಒಂದು ಜಾಗಕ್ಕೆ ಯಾರನ್ನು ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ ಮಣ್ಣನ್ನು ರಸ್ತೆಯ ಮೇಲಿಂದ ತೆರವು ಮಾಡುವಂಥ ಕಾರ್ಯಾಚರಣೆ ಮಾತ್ರ ಆಗ್ತಾ ಇದ್ದು ಕೇವಲ ಹಿಟಾಚಿ ಹಾಗೂ JCBಗಳ ಮೂಲಕ ಆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇರುವಂಥ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮತ್ತೊಮ್ಮೆ ಆ ಒಂದು ಗುಡ್ಡ ಕುಸಿಯುವಂಥ ಸಂಭವ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ಇದೇ ಒಂದು ಜಾಗದಲ್ಲಿ ನನ್ನ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಪೊಲೀಸರು ರಕ್ಷಣಾ ಪಡೆಗಳು ಇಲ್ಲಿ ವಾಹನಗಳನ್ನು ಹಾಕಿಕೊಂಡು ಯಾರನ್ನು ಕೂಡ ಒಳಗಡೆ ಹೋಗದಂತೆ ಅಲ್ಲೇ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಮತ್ತೊಂದು ಇದೇ ಜಾಗದಲ್ಲಿ ಅವಘಡ ಸಂಭವಿಸಿದೆ. ನೋಡಿ ನಾವು ಗಮನಿಸ್ಬೋದು, ಈಗ ಮಳೆ ಆಗ್ತಾ ಇದೆ. ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಗುಡ್ಡದ ಮೇಲಿಂದ ನೀರು ಕೂಡ ಸುರಿತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ರಸ್ತೆಯ ಮೇಲೆ ಮಣ್ಣು ಕುಸಿದು ಬಿದ್ದಿದೆಯಲ್ಲ ಆ ಒಂದು ಜಾಗದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಇದೇ ರೀತಿಯಾಗಿ ಮಳೆ ಸುರಿತಾನೆ ಇದ್ದರೆ ಆ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸಾಕಷ್ಟು ವಿಳಂಬ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಮತ್ತೊಮ್ಮೆ ಗುಡ್ಡ ಕುಸಿಯುವಂಥ ಭೀತಿ ಆ ವಾತಾವರಣ ಈ ಒಂದು ಭಾಗದಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನೋಡಿ, ಒಂದ್ ಕಡೆಯಲ್ಲಿ ಗುಡ್ಡ ಕುಸಿತ, ಇನ್ನೊಂದು ಕಡೆಯಲ್ಲಿ ಇದೇ ಶಿರೂರು ಭಾಗದಲ್ಲಿರುವಂಥ ಈ ಗಂಗಾವಳಿ ನದಿ ಪ್ರವಾಹವಾಗಿ ಉಕ್ಕಿ ಹರಿತಾ ಇದೆ. ಈ ಪ್ರವಾಹಕ್ಕೆ ಕೃಷಿ ಭೂಮಿ ಕೂಡ ಸರ್ವನಾಶ ಆಗಿದೆ. ನೀರಿನಲ್ಲಿ ಮುಳುಗಿದ ಬೆಳೆಗಳು, ಪ್ರವಾಹದಲ್ಲಿ ಸಿಲುಕಿದ ಜನರ ಸ್ಥಿತಿ ಈಗ ಅಧೋಗತಿಯಾಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು, ಹಾಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಅವರು. ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಮನೆ ಮಠ ಅಷ್ಟೇ ಅಲ್ಲ, ಗದ್ದೆಗಳೆಲ್ಲವೂ ಕೂಡ ಹಾಳಾಗಿದೆ. ನದಿಯ ನೀರುಗಳು ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ನಾವೀಗ ನಿಂತಿರುವಂಥ ಜಾಗ ಇದೆ. ನನ್ನ ಹಿಂಬದಿಯಲ್ಲಿ ಈ ಒಂದು ಜಾಗದ ಹಿಂಬದಿಯಲ್ಲಿ ಗಂಗಾವಳಿ ನದಿ ಹರಿಯುತ್ತೆ. ಮಳೆ ಜಾಸ್ತಿ ಆದಂತೆ ಆ ಒಂದು ಗಂಗಾವಳಿ ನದಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಈ ಭಾಗಕ್ಕೆ ಹರಿದು ಬರುತ್ತೆ. ನೋಡಿ, ಈಗ ನಾನೀಗ ಇರುವಂಥದ್ದು ಇದು ಗದ್ದೆ ಸಂಪೂರ್ಣವಾಗಿ ನಾಶ ಆಗಿದೆ. ಆಲ್ಮೋಸ್ಟ್ ನಾವು ಅರ್ಧ ಮುಳುಗಿದ್ದೀವಿ. ನನ್ನೊಂದಿಗೆ ನನ್ನ ಇಲ್ಲಿನ ಕಾರವಾರದ ಪ್ರತಿನಿಧಿ ಆಗಿರುವಂಥ ಶೇಷಗಿರಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಶೇಷಗಿರಿ ಅವರೇ, ನೋಡಿ, ಈ ರೀತಿಯಾಗಿ ಗದ್ದೆಗಳೆಲ್ಲವೂ ಕೂಡ ನಾಶ ಆಗಿದೆ, ಜಲಾವೃತ ಆಗಿದೆ. ಅಲ್ಲೊಂದು ಮನೆ ಇದೆ, ಆ ಮನೆಯೂ ಕೂಡ ಜಲಾವೃತ ಆಗಿರುವಂಥದ್ದು.